ನಮಸ್ಕಾರ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್. ಬನ್ನಿ ಇವತ್ತು ಬೀಟ್ರೋಟ್ ಸಾಗು ಮಾಡೋಣ ಅಂತ. ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, ಹಾಗೆ ಧನಿಯಾ ಪುಡಿ ಮತ್ತು ಇದು ಗಸಗಸೆ ಪೌಡ್ರು, ಒಂದು ಬೀಟ್ರೋಟ್ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಅರಿಶಿಣದ ಪುಡಿ ಮತ್ತು ಮಸಾಲೆಗೆ ನೋಡಿ ತೆಂಗಿನಕಾಯಿ ಸ್ವಲ್ಪ, ಹಸಿಮೆಣ್ಸಿನ್ಕಾಯಿ ಒಂದು 5-6, ಸ್ವಲ್ಪ ಈರುಳ್ಳಿ, ಹಾಗೆ ಒಂದು 5-6 ಇಲ್ಕು ಬೆಳ್ಳುಳ್ಳಿ, ಒಂದು ಅರ್ಧ ಇಂಚು ಶುಂಠಿ, ಹಾಗೆ ಲವಂಗ 2, ಒಂದು ಚಿಕ್ಕ ಪೀಸು ಏನಪ್ಪ ಅದು ಚಕ್ಕೆ, ಒಂದು 3-4 ಕಾಳು ಮೆಣಸು. ಇದು ಒಗ್ಗರಣೆಗೆ ಈರುಳ್ಳಿ, ಟೊಮೊಟೊ ಇದಕ್ಕೆ ಇದು ಹಾಗಲಕಾಯಿ ಪಲ್ಯಕ್ಕೆ ಟೊಮೊಟೊ. ಬನ್ನಿ ಈ ಮಸಾಲೆ ಎಲ್ಲ ನಾವು ಮಿಕ್ಸಿ ಜಾರ್ಗೆ ಹಾಕಿ ನೈಸಾಗಿ ಪೇಸ್ಟ್ ಮಾಡ್ಕೊಂಬರೋಣ. ನೋಡಿ ಈಗ ಬೀಟ್ರೋಟು ಸಾಗು ಆಗಿರೋದ್ರಿಂದ ನಾನು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಮತ್ತು ಹಾಗೆ ಹಸಿಮೆಣ್ಸಿನ್ಕಾಯಿ ಒಂದು 6 ಖಾರಕ್ಕೆ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಹಸಿಮೆಣ್ಸಿನ್ಕಾಯಿನ. ಹಾಗೆ ಬೆಳ್ಳುಳ್ಳಿ, ಶುಂಠಿ ಮತ್ತು ಈರುಳ್ಳಿ, ಲವಂಗ ಮತ್ತು ಮೆಣಸು ಮತ್ತು ಚಕ್ಕೆ, ಹಾಗೆ ಬೆಳ್ಳುಳ್ಳಿನೂ ಹಾಕ್ತಾಯಿದ್ದೀನಿ. ಮತ್ತು ಈಗ ಒಂದು ಅರ್ಧ ಈರುಳ್ಳಿ ಮತ್ತು ಹೆಚ್ಚಿಟ್ಕೊಂಡಿರೋದು ಹಸಿ ತೆಂಗಿನಕಾಯಿ, ತುರಿದ್ಬೇಕಾದ್ರೂ ಹಾಕ್ಕೋಬೋದು ನೀವು. ನಾನು ಸಣ್ಣದಾಗಿ ಹಾಕಿದ್ದೀನಿ, ನಿಮ್ಮ ಇಷ್ಟ. ಹಾಗೆ 1 ಸ್ಪೂನು ಧನಿಯಾ ಪುಡಿ ಮತ್ತು ಹಾಗೆ 1 ಸ್ಪೂನು ಗಸಗಸೆ, ನಾನು ಹುರಿದು ಪೌಡ್ರ್ ಮಾಡಿ ಇಟ್ಕೊಂಬಿಟ್ಟಿರ್ತೀನಿ ಗಸಗಸೆನ, ಅದನ್ನು ಹಾಕಿ ಸ್ವಲ್ಪ ಒಂದು 1/4 ಚಮಚ ಅರಿಶಿಣದ ಪುಡಿ ಹಾಕಿ ನೈಸಾಗಿ ಪೇಸ್ಟ್ ಮಾಡ್ಕೊಂಬರೋಣ. ಬನ್ನಿ ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಬಂದು ಆಮೇಲೆ ನೋಡಿ ಇವಾಗ ನೈಸಾಗಿ ಪೇಸ್ಟ್ ಮಾಡ್ಕೊಂಬಂದೆ. ಒಂದು ಕುಕ್ಕರ್ ಇಟ್ಟಿದ್ದೀನಿ, ಸ್ಟವ್ ಮೇಲೆ ಇಟ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಹಾಕೋಣ. ಸಾಸಿವೆ ಚಿಟಪಟ ಅಂತಿದ್ದಂಗೆ ನಾವು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀವಲ್ಲ, ಸ್ವಲ್ಪ ಕಡಲೆಬೇಳೆ ಬೇಕಂದರೆ ಹಾಕಿ, ನಾನು ಹಾಕ್ಕೊಂಡಿದ್ದೀನಿ, ಆಪ್ಷನಲ್ಲು, ನಿಮಗೆ ಬೇಕಂದ್ರೆ ಹಾಕಿ. 1 ಸ್ಪೂನ್ ಕಡಲೆಬೇಳೆ ಹಾಕಿ ಸ್ವಲ್ಪ ಕೆಂಪಾಗೋವರೆಗೂ ಅದನ್ನು ಹುರ್ಕೊಂಡು, ಮತ್ತು ಹೆಚ್ಚಿಟ್ಕೊಂಡಿರೋದ್ರಲ್ಲಿ ಒಂದು ಅರ್ಧ ಈರುಳ್ಳಿ ಹಾಕ್ತೀನಿ, ಇನ್ನೊಂದು ಅರ್ಧ ನಾನು ಹಾಗಲಕಾಯಿ ಪಲ್ಯಕ್ಕೆ ಇಟ್ಕೊತೀನಿ. ನೋಡಿ ಇವಾಗ ಚೆನ್ನಾಗಿ ಈರುಳ್ಳಿನೂ ಎಣ್ಣೆಯಲ್ಲಿ ಸ್ವಲ್ಪ ಬಾಡಿದ ನಂತರ ನಾವು ಬೀಟ್ರೋಟ್ ಏನು ಹೆಚ್ಚಿಕೊಟ್ಟು ನೋಡಿದ್ವಲ್ಲ ಅದನ್ನು ಹಾಕಿ ಹೆಚ್ಚಿ ಮಸಾಲೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಸಾಗು ಥರ ತುರಿದು ಮಾಡಿದ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ. ಇದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಬೀಟ್ರೋಟ್ನ ಎಣ್ಣೆಯಲ್ಲಿ ಹುರ್ಕೊಳ್ಳೋಣ. ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿದ ನಂತರ ಈಗ ನಾವೇನು ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಆವಾಗಲೇ ಎಲ್ಲ ಅದನ್ನು ಹಾಕಿ, ಅದು ಸ್ವಲ್ಪ ಹಸಿ ವಾಸನೆ ಹೋಗಲಿ, ಚೆನ್ನಾಗಿ ಮಿಕ್ಸ್ ಮಾಡಿ, ಸ್ವಲ್ಪ ಹಸಿ ಸ್ಮೆಲ್ ಹೋಗಲಿ, ಮೆಣಸಿನ್ಕಾಯಿದು ಕೊತ್ತಂಬರಿದು ಎಲ್ಲ ಹಸಿ ಸ್ಮೆಲ್ ಹೋದ ನಂತರ ನಮಗೆ ಎಷ್ಟು ಬೇಕೋ ಅಷ್ಟು ನೀರು, ನಿಮಗಿನ್ನೂ ಸ್ವಲ್ಪ ಗಟ್ಟಿ ಬೇಕಂದ್ರೆ 1 ಸ್ಪೂನ್ ಹುರ್ಗಡ್ಲೆ ಹಾಕ್ಕೊಳ್ಳಿ. ತುಂಬ ತಿಕ್ನೆಸ್ ಆಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ, ಜಾಸ್ತಿನೂ ಆಗುತ್ತೆ, ಒದಗುತ್ತೆ ಬೀಟ್ರೋಟ್ ಸಾಗು. ನೋಡಿ ಇವಾಗ ಹಸಿ ಸ್ಮೆಲ್ ಹೋಗಿದೆ, ನಮಗೆ ಎಷ್ಟು ನೀರು ಬೇಕೋ ಹಾಕಿ ಚೆನ್ನಾಗಿ. ಈಗ ನಾನು 1 ಗ್ಲಾಸಷ್ಟು ಅದೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು 1 ಗ್ಲಾಸಷ್ಟು ನೀರು ಹಾಕ್ತೀನಿ. 1 ಗ್ಲಾಸ್ ನೀರು ಹಾಕಿದ ನಂತರ ನೋಡಿ ಅದೇ ಮಿಕ್ಸಿ ಜಾರಲ್ಲಿ ಮಸಾಲೆ ಇಲ್ಲತ್ತಲ್ಲ, ಹಾಗಾಗಿ ಅದೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ 2 ವಿಜಿಲ್ ಬರ್ಸಿದ್ರೆ ನಮ್ಮ ಬೀಟ್ರೋಟ್ ಮಿನಿ ಮಸಾಲ ಸಾಗು ಚಪಾತಿಗೆ, ರೊಟ್ಟಿಗೆ, ಪೂರಿಗೆ ಜೊತೆ ಬಿಸಿ ಬಿಸಿ ಅನ್ನಕ್ಕೆ ಕೂಡ ರೆಡಿ ಆಗುತ್ತೆ. ಬನ್ನಿ 2 ವಿಜಿಲ್ ತೊಗೊಂಬರೋಣ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ, ಬೀಟ್ರೋಟ್ ಸ್ವಲ್ಪ ಗಟ್ಟಿ ಇರೋದ್ರಿಂದ 2 ವಿಜಿಲ್ ತೊಗೊಳ್ಳೋಣ. ನೋಡಿ ಇವಾಗ ಆಗಿದೆ, ಚೆನ್ನಾಗಾಗಿದೆ ಬೀಟ್ರೋಟ್ ಸಾಗು, ತುಂಬ ರುಚಿಯಾಗಿತ್ತು. ನೀವು ಒಮ್ಮೆ ಮಾಡ್ಕೊಂಡು ನೋಡಿ, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬನ್ನಿ ಸರ್ವ್ ಮಾಡ್ಕೊಳ್ಳೋಣ. ಈಗ ನೋಡಿ ಬೇರೆ ಪಾತ್ರೆಗೆ ನಾನೆಲ್ಲ ಸರ್ವ್ ಮಾಡ್ಕೊತಾ ಇದ್ದೀನಿ. ಬಿಸಿ ಬಿಸಿಯಾಗಿದೆ ಬೀಟ್ರೋಟ್ ಸಾಗು, ಅನ್ನ ಕೂಡ ಕಲ್ಸ್ಕೊಂಡು ತಿನ್ಬೋದು ಈ ಸಾಗುನಲ್ಲಿ. ನೋಡಿದ್ರಲ್ಲ ಬೀಟ್ರೋಟ್ ಸಾಗುನ ಹೇಗಿತ್ತಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸೋದನ್ನ ಮಾತ್ರ ಮರಿಬೇಡಿ. ಒಂದು ಸಲ ನೀವು ಮಾಡ್ಕೊಂಡು ನೋಡಿ. ಹಾಗೆ ನನ್ನ ಚಾನಲ್ನ ನೋಡ್ತಿರೋರು 1 ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ನನ್ನ ವಿಡಿಯೋನ ಎಲ್ರಿಗೂ.
ಓಕೆನಾ? ಈಗ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಓಕೆ, ಬಾಯ್ ಬಾಯ್. ಧನ್ಯವಾದಗಳು ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ.